ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಪುಟಾಣಿ ಸಾಂಬಾರು. ತುಂಬಾ ಬೇಗ ಆಗುವಂಥ ರುಚಿಕರವಾದ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ: 1 ಸ್ಪೂನಷ್ಟು ಸಾಸಿವೆ, 1 ಬೆಳ್ಳುಳ್ಳಿ, ಒಂದು 4 ಒಣಮೆಣಸಿನ್ಕಾಯಿ, 1 ಬೌಲಷ್ಟು ತೆಂಗಿನಕಾಯಿ, ಸ್ವಲ್ಪ ಇಂಗು ಒಗ್ಗರಣೆಗೆ, ಒಂದು 5-6 ಕಾಳು ಮೆಣಸು ಮತ್ತು ಕಡಲೆಕಾಳು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಇಷ್ಟೇ ಸಾಕು. 5 ನಿಮಿಷಕ್ಕೆ ಸಾಂಬಾರು ಆಗುತ್ತೆ. ಜ್ವರ ಗಿರ ಇದ್ರಂತೂ ತುಂಬಾ ಒಳ್ಳೆಯದು. ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, 4 ಒಣಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಬೇಕಾದರೆ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ಬೌಲಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. 5 ನಿಮಿಷದ ರೆಸಿಪಿ ಕಣ್ರಿ, ತುಂಬಾ ಬೇಗ ಆಗುತ್ತೆ. ಮುದ್ದೆ ಅನ್ನಕ್ಕಂತೂ ಸೂಪರ್. ಈ ಥರ ರುಬ್ಕೊಂಡು ಇಟ್ಕೊಳ್ಳೋಣ. ನೆಕ್ಸ್ಟು ಕಡಲೆಕಾಳನ್ನು ಹುರಿಯೋದಕ್ಕೆ ಒಂದು ಬಾಣಲಿನ ಇಡಿ. ನೀವು ಕಡಲೆಕಾಳು ಅಂತಲ್ಲ, ಯಾವ ಕಾಳು ಬೇಕಾದರೂ ಹಾಕ್ಬೋದು. ಹುರಿದು ಸಾಂಬಾರ್ಗೆ ಹಾಕೋದಕ್ಕಷ್ಟೇ ಇದು. ಇದನ್ನು ಬೇಯಿಸೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕುಕ್ಕರ್ಗೆ ಕೂಗ್ಸೋ ಅವಶ್ಯಕತೆ ಇಲ್ಲ, ರುಬ್ಬಾಕೋ ಅವಶ್ಯಕತೆ ಇಲ್ಲ. ತುಂಬಾ ಬೇಗ ಆಗುತ್ತೆ ಸಾಂಬಾರು. ನೋಡಿ, ಈ ಥರ ಹುರ್ಕೊಂಡ್ರೆ ಸಾಕು. ನಂತರ ಒಂದು ಬಾಣಲಿನ ಇಡಿ ಒಗ್ಗರಣೆಗೆ. ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿ, ಸ್ವಲ್ಪ ಇಂಗನ್ನು ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕಿ 1 ಸ್ಪೂನಷ್ಟು. ಅದನ್ನೇ ಹೇಳಿದೆ, ಹೆಸರು ತಕ್ಕಂಗೆ ಪುಟಾಣಿ ಸಾಂಬಾರು. ತುಂಬಾ ಬೇಗ ಆಗೋಂಥ ಸಾಂಬಾರಿಗೆ ಈ ಥರ ಹೆಸರಿಟ್ಟಿದ್ದೀನಿ. ಹೇಳಿದ್ನಲ್ಲ, ಜ್ವರ ಬಂದದ್ದು ಬಾಯಿಗಂತೂ ಇದು ತುಂಬಾ ಹೇಳಿ ಮಾಡಿಸಿ ಸಾಂಬಾರು. ತುಂಬಾ ಬೇಗ ಆಗುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆಗೆ. ನಂತರ ರುಬ್ಬಿಟ್ಕೊಂಡ್ರಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಅದಕ್ಕೆ ನೀರು ನಿಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೆ ನೀರನ್ನ ಅಷ್ಟು ಹಾಕಲಿ. ನಾನು ರುಬ್ಬಿರೋಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ. ನಿಮಗೆ ಸ್ವಲ್ಪ ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಸಾಂಬಾರು ಇಷ್ಟಪಡೋರು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಸಾಕು. ನೀವು ಬೇಕಾದ್ರೆ ಮಸಾಲೆ ಸ್ವಲ್ಪ ಜಾಸ್ತಿನೂ ರುಬ್ಕೋಬೋದು. ನಾನು 1 ಟೈಮ್ ಸಾಂಬಾರಿಗೆ ಇಷ್ಟ ಹಾಕಿದ್ದೀನಿ. ಮತ್ತು ಹುರಿದಿರೋಂಥ ಕಡಲೆಕಾಳನ್ನು ಇದಕ್ಕೆ ಹಾಕೋಣ. ದಿನ ಏನಪ್ಪ ಸಾಂಬಾರು ಅಂತ ಚಿಂತೆ ಮಾಡಿದಾಗ ಇದು 1 ಟೈಮ್ಗೆ ಸಾಂಬಾರಿಲ್ಲ ಅಂದಾಗ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಂತರ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟು ಹಾಲನ್ನೇ ಹಾಕಬೇಕು ಇದಕ್ಕೆ. ನೀವೆಲ್ಲ ಖಾರ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇನ್ನೇನು ಒಂದು ಕುದಿಬೇಕು ಅನ್ಬೇಕಾದ್ರೆ ನೀವು ಹಾಲನ್ನು ಹಾಕೊಳ್ಳಿ. ನಿಮ್ಗೆ ಹಾಲು ಎಷ್ಟು ಬೇಕೋ ಅಷ್ಟನ್ನು, ನಿಮ್ಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮನೆಯೆಲ್ಲ ಸ್ವಲ್ಪ ತೆಳು ಇಷ್ಟಪಡ್ತಾರೆ ಅಂತೇಳಿ ಸ್ವಲ್ಪ ನಾನು ಹಾಲನ್ನು ಜಾಸ್ತಿ ಹಾಕಿದ್ದೀನಿ. 1 ಲೋಟದಷ್ಟು ಹಾಲು ಹಾಕಿದ್ದೀನಿ ಈ ಮಸಾಲೆಗೆ. ನೀವು ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ಹಾಲು ಹಾಕೋಬೋದು, ಇಲ್ಲಾಂದರೆ ಗಟ್ಟಿ ಬೇಕು ಅಂದರೆ ಇಷ್ಟೇ ಹಾಲು ಸಾಕು. ನಾನು ಹೇಳಿದ್ನಲ್ಲ, ಮುದ್ದೆ ಅನ್ನ ಏನಕ್ಕಾದರೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ತುಂಬಾ ಬೇಗ ಆಗುತ್ತೆ. ನಾನು ಹೇಳಿದ್ನಲ್ಲ, ಕಡಲೆಕಾಳು ಅಲ್ಲದೆ ಹುರುಳಿಕಾಳು, ಕಾಳು, ಯಾವ ಕಾಳು ಎಲ್ಲ ಕಾಳುಗಳನ್ನೂ ನೀವು ಈ ಥರ ಹುರಿದು ಹಾಕೋಬೋದು. ಆ ಕಾಳು ಹುರಿದಿರೋದು ಮಧ್ಯ ಸಿಕ್ಕಾಗ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕುಕ್ಕರ್ ಕೂಗೋ ಅವಶ್ಯಕತೆ ಏನೇ ಇಲ್ವಲ್ಲ, ತುಂಬಾ ಬೇಗ ಆಯಿತು ಸಾಂಬಾರು. ನೋಡಿ, ಬಿಸಿ ಬಿಸಿಯಾದ ಪುಟಾಣಿ ಸಾಂಬಾರು ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.